ತಾಲೂಕಿನಲ್ಲಿ ನಿವೇಶನ ಹಂಚಿಕೆ ಮಾಡುವಲ್ಲಿ ದಲಿತರಿಗೆ ತಾರತಮ್ಯ ಮಾಡುತ್ತಿದ್ದಾರೆ ಎಂದು ತಾಲೂಕಿನ ದಲಿತ ಮುಖಂಡರು ತಹಸೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆಗೆ ಮುಂದಾಗಿರುವುದು ಕಂಡುಬಂದಿದೆ. ತಾಲೂಕಿನ ಕೊಪ್ಪ ಗ್ರಾಮ ಪಂಚಾಯಿತಿ, ಕೋಣನಕೆರೆ, ತೊರ್ಕೆರೆ, ಮಂಡೇನಹಳ್ಳಿ, ನಿಟ್ಟೂರು ಭಾಗದ ದಲಿತ ಕುಟುಂಬಗಳು ಸುಮಾರು ವರ್ಷಗಳಿಂದ ವಾಸವಾಗಿದ್ದು, ಹಕ್ಕುಪತ್ರ ನೀಡುವಲ್ಲಿ ತಹಸೀಲ್ದಾರ್ ಮೀನಾಮೇಷ ಎಣಿಸುತ್ತಿದ್ದಾರೆ ಎಂದು ದಲಿತ ಮುಖಂಡರು ಹಾಗೂ ಫಲಾನುಭವಿಗಳು ಸುಮಾರು ಬೆಳಗ್ಗೆಯಿಂದ ಸಂಜೆಯವರೆಗೂ ಪ್ರತಿಭಟನೆ ನಡೆಸಿದ್ರು. ಈಗಾಗಲೇ 102 ಮನೆಗಳಿಗೆ ಸರ್ವೆ ಇಲಾಖೆಯಿಂದ ನಕ್ಷೆ ಸಿದ್ಧಪಡಿಸಿ 50 ಫಲಾನುಭವಿಗಳಿಗೆ ಹಕ್ಕುಪತ್ರ ನೀಡಿದ್ದು, ಇನ್ನ ಉಳಿದ 52 ಫಲಾನುಭವಿಗಳಿಗೆ ಹಕ್ಕುಪತ್ರ ನೀಡುವಲ್ಲಿ ತಾರತಮ್ಯ ಮಾಡುತ್ತಿದ್ದಾರೆ. ಇದನ್ನ ಮನಗಂಡು ನೊಂದ ದಲಿತರು ತಾಲೂಕು ಕಚೇರಿ ಮುಂದೆ ತಹಸೀಲ್ದಾರ್ ಅವರ ವಿರುದ್ಧ ಧಿಕ್ಕಾರವನ್ನ ಕೂಗಿದ್ರು. ತಾಲೂಕಿನ ದಲಿತ ಕುಟುಂಬಗಳು 100 ವರ್ಷಗಳಿಂದ ಉಳುಮೆ ಮಾಡ್ತಾ ಇರುವ ಜಮೀನಿಗೆ ಸಾಗುವಳಿ ಚೀಟಿ ನೀಡುವಲ್ಲಿ ತಹಸೀಲ್ದಾರ್ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಧೋರಣೆ ತೋರುತ್ತಿದ್ದಾರೆ. ಅದೇ ರೀತಿ 3-4 ತಲೆಮಾರುಗಳಿಂದ ವಾಸ ಮಾಡುವ ದಲಿತ ಕುಟುಂಬದ ನಿವೇಶನದ ಜಾಗವನ್ನ ಖಾತೆ ಮಾಡಿ ಈ ಸ್ವತ್ತು ಮಾಡಿಕೊಡುವಲ್ಲಿ ಗ್ರಾಮ ಪಂಚಾಯಿತಿ ಪಿಡಿಒ ಮತ್ತು ಕಾರ್ಯನಿರ್ವಹಣಾಧಿಕಾರಿಗಳು ಹಿಂದೇಟು ಹಾಕ್ತಿದ್ದಾರೆ. ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಎನ್ಎ ನಾಗರಾಜು ನಿಟ್ಟೂರು, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಂಚಾಲಕರಾದ ಮರ್ಶೆಟ್ಟಿಹಳ್ಳಿ ಬಸವರಾಜ್, ಕಿಟ್ಟದಕುಪ್ಪ ನಾಗರಾಜು, ಹರಿವೇಸಂದ್ರ ಕೃಷ್ಣಪ್ಪ, ದಲಿತ ಗಂಗಣ್ಣ, ನರೇಂದ್ರ ಕುಮಾರ್ ಗುಬ್ಬಿ, ದೊಡ್ಡಯ್ಯ ಮಡೇನಹಳ್ಳಿ, ಬೆಟ್ಟಸ್ವಾಮಿ ಸಿಎಸ್ಪುರ ಹಾಗೂ 100 ದಲಿತರು ಭಾಗಿಯಾಗಿದ್ರು.